ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಈ ನವೆಂಬರ್ ತಿಂಗಳಲ್ಲಿ ನಾಳೆ ದರ್ಶನ ಇದೆ, 300 ರೂಪಾಯಿ ಟಿಕೆಟು. ಹಾಗಾಗಿ ನಾವು ದರ್ಶನಕ್ಕೆ ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಈ ಸರಿ ನಮ್ಮ ದರ್ಶನ ಎಲ್ಲ ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ, ನಾನು ಕೂಡ ರೆಡಿ ಆಗಿದ್ದೀನಿ, ನಮ್ಮ ಅಪ್ಪಾಜಿ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ. ಮತ್ತೆ ನಾನು ನಿಮಗೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದಂಗೆ ನಮ್ಮ 3 ಬ್ಯಾಗು ಕೂಡ ರೆಡಿ ಆಗಿದೆ, ಮತ್ತು ಊಟದ ಬ್ಯಾಗು ನಮ್ಮ 3 ಜನ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಅಪ್ಪ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ, ಅವರು ಹಾಯ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ಹತ್ರ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ನಾನು ತಿಪ್ಟೂರಿಂದ ವ್ಲಾಗ್ ಮಾಡೋದು, ಹಾಗಾಗಿ ತಿಪ್ಟೂರಿಂದ ಯಾರೆಲ್ಲ ವಿಡಿಯೋ ನೋಡ್ತೀರೋ ಅವರೆಲ್ಲ ಒಂದು ಕಮೆಂಟ್ ಮಾಡಿ ತಿಪ್ಟೂರು ಅಂತ. ಹಾಗಾಗಿ ಇಲ್ಲಿ ನಾವು ತಿಪ್ಟೂರಿಂದ ನಾವು ವಿಶ್ವಮಾನವ ಟ್ರೈನ್ಗೆ ರಿಸರ್ವೇಷನ್ ಮಾಡಿಸಿದ್ದೀವಿ ಬೆಂಗಳೂರಿಗೆ ಹೋಗೋವರೆಗೆ. ಹಾಗಾಗಿ ಆ ಟ್ರೈನು ಕೂಡ ಬಂತು, ಒಂದು 2:15 ಅಷ್ಟೊತ್ತಿಗೆ ಬಂತು ಟ್ರೈನು. ನಾವು ಕೂಡ ಹತ್ಕೊಂಡ್ವಿ. ನಮಗೆ ಇದ್ರ ಸೀಟ್ ಇದ್ದಿದ್ದು D3 ಇತ್ತು ಫ್ರೆಂಡ್ಸ್. ಹಾಗಾಗಿ ಟ್ರೈನ್ ಕೂಡ ಬಂತು. ಇದಕ್ಕೆ ರಿಸರ್ವೇಷನ್ನು ಒಂದು 15 ಡೇಸ್ ಮುಂಚಿತವಾಗಿ ಮಾಡಿಸಿದ್ವಿ ಫ್ರೆಂಡ್ಸ್. ಹಾಗೆ ಟ್ರೈನ್ ಕೂಡ ಹೊರಡ್ತು. ನೋಡಿ, ನಮ್ಮ ತಿಪ್ಟೂರು ನೇಚರ್ ಎಲ್ಲ ಯಾವ ಥರ ಇದೆ. ರೈಲ್ವೆ ಸ್ಟೇಷನ್ ಬಿಟ್ಟು ಈಗ ಮುಂದೆ ಹೋಗ್ತಾ ಇದೆ. ಬನ್ನಿ ಫ್ರೆಂಡ್ಸಿಗೆ ಹೋಗೋಣ, ನೋಡ್ತಾ ಇರಿ ವ್ಲಾಗ್ನ. ಫ್ರೆಂಡ್ಸ್, ನಾವು ಬೆಂಗಳೂರಿಗೆ ಬಂದು ರೈಲ್ವೆ ಸ್ಟೇಷನಲ್ಲಿ ಸ್ನ್ಯಾಕ್ಸ್ ತೊಗೊತ ಕುಂತಿದ್ವಿ, ಯಾಕಂದರೆ ಇನ್ನೂ ಟೈಮ್ ಇದೆ ತಿರುಪತಿ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬರೋಕ್ಕೆ. ಹಾಗಾಗಿ ಇಲ್ಲಿ ಅದು ರಾಜ್ಯರಾಣಿ ಎಕ್ಸ್ಪ್ರೆಸ್ ನಿಂತಿತ್ತು ಮೈಸೂರಿಗೆ ಹೋಗೋದು, ಅದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಫ್ರೆಂಡ್ಸ್. ಅಷ್ಟರಲ್ಲಿ ಹಿಂಗೆ ಟೈಮ್ ಕಳೀತಾ ನಮ್ಮ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಬಂತು. 8:30 ಹಂಗೆ, ನೈಟ್ 8:30 ಫ್ರೆಂಡ್ಸ್. ನಾವು ಇದಕ್ಕೂ ಕೂಡ ರಿಸರ್ವೇಷನ್ ಮಾಡಿಸಿದ್ದೀವಿ. ಇದಕ್ಕೆ 3 ತಿಂಗಳು ಮುಂಚೆನೇ ರಿಸರ್ವೇಷನ್ ಮಾಡಿಸ್ಬೇಕು, ಹಾಗಾಗಿ ಮಾಡಿಸಿದ್ದೀವಿ. ನಮಗೆ ಕೋಚ್ ಬಂದು S5 ಇತ್ತು, ಸೀಟೆಲ್ಲ ಕನ್ಫರ್ಮ್ ಇತ್ತು ನಮ್ಮದು. ಹಾಗಾಗಿ ಈಗೆಲ್ಲ ರಿಸರ್ವೇಷನ್ ಆಗಿದೆ. ಹಿಂಗೆ ಊಟ ಮಾಡಿಬಿಟ್ಟು ಮನಿಕೊಳ್ಳೋದಷ್ಟೇ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ನಾವೀಗ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ, ಅಂದರೆ ಟ್ರೈನು ತಿರುಪತಿ ಬಂದು ನಿಂತ್ಕೊಂಡಿದೆ. ತಿರುಪತಿಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಟ್ರೈನು ಬೆಳಗಿನ ಜಾವ 3:30 ಗಂಟೆ ಆಗಿತ್ತು. ಹಾಗಾಗಿ ಟ್ರೈನಿಂದ ಇಳಿದು ಫ್ರೆಶ್ ಅಪ್ ಆಗಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್. ನಮಗೆ SST ಟೋಕನ್ ಸಿಕ್ತು, ಹಾಗಾಗಿ ನಾವು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ AC ಬಸ್ಸು. ಅಂದರೆ ತಿರುಮಲಾಗೆ ಹೋಗ್ಬೇಕಾದ್ರೆ 2 ಟೈಪ್ ಆಫ್ ಬಸ್ ಇರುತ್ತೆ. ಅದರಲ್ಲಿ ಒಂದು AC ಬಸ್ಸು, ಇದರಲ್ಲಿ ಒಬ್ಬರಿಗೆ ಚಾರ್ಜ್ ಬಂದು 110 ರೂಪೀಸ್ ಆಗಿರುತ್ತೆ ಫ್ರೆಂಡ್ಸ್. ಇದು ಕಂಪ್ಲೀಟಾಗಿ AC ಬಸ್ ಆಗಿರುತ್ತೆ. ನಮಗೆ ಬೇಕಾದಾಗ AC ಯೂಸ್ ಮಾಡ್ಬೋದು, ಬ್ಯಾಡಿಲ್ಲ ಅಂದಾಗ ಕ್ಲೋಸ್ ಮಾಡಿ ಇಕ್ಕೋಬೋದು ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ಈ ಸರಿ ಸ್ಟೆಪ್ಸ್ ಹತ್ಬೇಕಂತಲೇ ಇತ್ತು ಪ್ಲ್ಯಾನು. ಸಡನ್ನಾಗಿ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ಇನ್ನು ವಿಷ್ಣು ನಿವಾಸಮಲ್ಲಿ ನಮಗೆ SST ಟೋಕನ್ ಕೊಡ್ತಾಯಿದ್ರು. ಹಾಗಾಗಿ ನಾವು ಆಧಾರ್ ಕಾರ್ಡ್ ಹೋಗಿ ತೋರಿಸಿದ್ವಿ. ನಮಗೂ ಸಡನ್ನಾಗಿ 12ನೇ ತಾರೀಕು ರಾತ್ರಿ 10 ಗಂಟೆಗೆ ಟೋಕನ್ ಸಿಕ್ತು, ನಮ್ಮ 3 ಜನಕ್ಕೂ ಕೂಡ. ಹಾಗಾಗಿ ತುಂಬಾ ಖುಷಿ ಆಯಿತು. ನಾವು 300 ರೂಪಾಯಿ ಟಿಕೆಟ್ನೂ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಮಗೆ 2 ಸರಿ ದರ್ಶನ ಸಿಗ್ತಲ್ಲ ಅನ್ನೋ ಖುಷಿಗೋಸ್ಕರ ಈ ಸರಿ ಟೈಮ್ ರೀಚ್ ಆಗೋಕ್ಕಾಗಲ್ಲ ಅಂತ ನಾವು ಮೆಟ್ಲು ಹೊತ್ಕೊಂಡೇನು ಹೋಗಲಿಲ್ಲ ಫ್ರೆಂಡ್ಸ್, ಬಸ್ಸಲ್ಲೇ ಬಂದ್ವಿ. ಫ್ರೆಂಡ್ಸ್, ನಾವು ಬಸ್ಸಲ್ಲಿ ಮೇಲಕ್ಕೆ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಒಂದು 5 ಗಂಟೆ ಆಗಿತ್ತು. ಅದರಿಂದ ನಾವು ಫಸ್ಟ್ ಬಂದಿದ್ದೆ ರೂಮ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೋಸ್ಕರ, ಯಾಕಂದರೆ ಫ್ಯಾಮಿಲಿ ಇರೋದ್ರಿಂದ ನಮಗೆ ರೂಮು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ರೂಮ್ ಅಕಮೆಂಡೇಷನ್ನ ಬುಕ್ ಮಾಡ್ಕೊಳ್ಳೋಕ್ಕೆ ನಾವು CRO ಆಫೀಸ್ ಹತ್ರ ಬಂದ್ವಿ. ಈಗೇನು ನೋಡ್ತಿದ್ದೀರಲ್ಲ, ಇದು CRO ಆಫೀಸು. ಇಲ್ಲಿ ಮತ್ತೆ ನೀವು ಫೋನ್ ನಂಬರು ಮತ್ತು ನಿಮ್ಮ ID ಪ್ರೂಫ್ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದು ಇಲ್ಲಿ CRO ಆಫೀಸ್ ಎದುರುಗಡೆ ಒಂದು ದೊಡ್ಡ TV ಇರುತ್ತೆ, ಅದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ನಿಮ್ಮ ನಂಬರ್ ಯಾವಾಗ ಬರುತ್ತೋ ಆವಾಗ ನಿಮ್ಮ ರೂಮ್ ಅಲಾಟ್ಮೆಂಟ್ ಆಗಿದೆ ಅಂತ ಫ್ರೆಂಡ್ಸ್. ನಾವು ನೆಕ್ಸ್ಟು ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಾಧವ ನಿಲಯಂ ಹತ್ರ ಬಂದ್ವಿ. ಯಾಕಂದರೆ ರೂಮು ಅಲಾಟ್ಮೆಂಟ್ ಆಗೋವರೆಗೆ ಎಲ್ಲರೂ ಒಂದು ಕಡೆ ಸ್ಟೇ ಇರಬೇಕಲ್ವ, ಹಾಗಾಗಿ ಮಾಧವ ನಿಲಯಂ ಹತ್ರ ಬಂದ್ವಿ. ಇಲ್ಲಿ ನಮಗೆ ಫ್ರೀ ಲಾಕರ್ಸ್ ಕೊಡ್ತಾರೆ. ಇಲ್ಲೂ ಅಷ್ಟೇ ಆಧಾರ್ ಕಾರ್ಡ್ ಕಂಪಲ್ಸರಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೆ ಫ್ರೀಯಾಗಿ ಲಾಕರ್ ಕೊಡ್ತಾರೆ. ಮತ್ತು ಇಲ್ಲಿ ಫ್ರೀ ಮೀಲ್ಸು ಇರುತ್ತೆ, ಮತ್ತು ಮುಡಿ ಕೊಡೋಕ್ಕೂ ಎಲ್ಲ ಥರ ವ್ಯವಸ್ಥೆ ಇದೆ ಫ್ರೆಂಡ್ಸ್. ಆರಾಮಾಗಿ ಇಲ್ಲೇ ಇರ್ಬೋದು. ಬಟ್ ಫ್ಯಾಮಿಲಿ ಬಂದಿರೋದ್ರಿಂದ ರೂಮ್ ಅವಶ್ಯಕತೆ ಇತ್ತು, ಹಾಗಾಗಿ ರೂಮ್ ರಿಜಿಸ್ಟ್ರೇಷನ್ ಮಾಡಿಸಿರೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ಮುಡಿ ಕೊಡೋ ಅಂಥ ಜಾಗ. ಇದು ಮಾಧವ ನಿಲಯಮಲ್ಲಿ ಮುಡಿನ ಅರ್ಪಿಸೋ ಅಂಥ ಜಾಗ. ಈ ಥರ ಇದೆ ಫ್ರೆಂಡ್ಸ್.
ಫ್ರೆಂಡ್ಸ್ ನಾವಿಲ್ಲಿ ನಮ್ಮ ಅಪ್ಪಾಜಿ ಮುಡಿ ಕೊಟ್ಟಿದ್ರು, ಹಾಗಾಗಿ ಇಲ್ಲೇ ಕೂಡ ವಿಡಿಯೋ ಮಾಡ್ಕೊಂಡೆ. ಇದೇ ಫ್ರೆಂಡ್ಸ್ ಮುಡಿ ಕೊಡೋ ಜಾಗ. ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಶ್ರೀವಾರಿ ಧರ್ಮರಥಂ ಅಂತ. ಅಂದರೆ ಇದು ತಿರುಮಲದಲ್ಲಿ ನಮ್ಮನ್ನು ದರ್ಶನಕ್ಕೆ ಊಟದಲ್ಲಿಗೆಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಇದು ಫ್ರೀ ಬಸ್ಸು. ಈ ಬಸ್ ಹೆಸರು ಶ್ರೀವಾರಿ ಧರ್ಮರಥಂ ಅಂತ. ಫ್ರೆಂಡ್ಸ್ ಅಲ್ಲಿಂದ ನಾವು ಸೇರುವ ಆಫೀಸ್ ಕೆಳಗಡೆ ಸರ್ಕಲ್ ಇದೆಯಲ್ಲ, ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಇದೆ ನೋಡಿ. ಈ ಥರ ಇದೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೆಂಕಟೇಶ್ವರ ಸ್ವಾಮಿಯವರ ಮೂರ್ತಿ. ಫ್ರೆಂಡ್ಸ್ ನಾವು ಅಲ್ಲೇ ಎಲ್ಲ ಓಡಾಡ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಫೋನಿಗೆ ಮೆಸೇಜ್ ಬಂದಿತ್ತು, ರೂಮ್ ಅಲಾಟ್ಮೆಂಟ್ ಆಗಿದೆ ಅಂತ. ಅದಕ್ಕೆ ನಾವು ANC ಆಫೀಸ್ ಹತ್ರ ಬಂದ್ವಿ. ನಮಗೆ ANCಯಲ್ಲಿ 453 ಹೀಗೆ ರೂಮ್ ಅಲಾಟ್ಮೆಂಟ್ ಆಗಿತ್ತು. ಹಾಗಾಗಿ ನಾವು ಆಫೀಸ್ ಹತ್ರ ಬಂದು ಸ್ಲಿಪ್ ತೋರಿಸಿ ರಿಜಿಸ್ಟ್ರೇಷನ್ ಮಾಡಿಸಿದ್ನ. ಆಮೇಲೆ ಅಮೌಂಟ್ನ ಹಾಕಿ ನಾವು ರೂಮ್ ಕೀ ಇಸ್ಕೊಂಡು ಬಂದ್ವಿ ಫ್ರೆಂಡ್ಸ್. 453 ನಮಗೆ ಸಿಕ್ಕಿತ್ತಲ್ವ. EF ಅಂದರೆ ತಿರುಮಲದಲ್ಲಿ ರೂಮ್ಗಳು ದೊಡ್ಡದಾಗೆ ಇರುತ್ತೆ. ನಮ್ಮ ರೂಮ್ ಕೂಡ ಈ ಥರ ಇತ್ತು ಫ್ರೆಂಡ್ಸ್, ಅಂದರೆ ದೊಡ್ಡದಾಗೆ ಇತ್ತು. ಈ ರೂಮ್ ರೆಂಟ್ ಬಂದು 50 ರುಪೀಸು. ನಾವು ಡೆಪಾಸಿಟ್ ಮಾಡಬೇಕಾಗಿರೋದು 550, ಮತ್ತು ನಮಗೆ 500 ರೀಫಂಡ್ ಆಗುತ್ತೆ. 50 ಮಾತ್ರ ರೂಮ್ ರೆಂಟ್ ಫ್ರೆಂಡ್ಸ್. ನಮ್ಮ ರೂಮು ಈ ಥರ ಇತ್ತು. ಎಕ್ಸ್ಟ್ರಾ ಅಡಿಷ್ನಲ್ ರೂಮ್ ಕೂಡ ಇತ್ತು. ಚೆನ್ನಾಗಿತ್ತು ಫ್ರೆಂಡ್ಸ್ ರೂಮು. ನಮ್ಮ 3 ಜನಕ್ಕೆ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿತ್ತು. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇತ್ತು. ಫ್ರೆಂಡ್ಸ್ ನಾವು ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಬಂದ್ವಿ ನೆಕ್ಸ್ಟು. ಯಾಕಂದರೆ ದರ್ಶನ ಟೈಮಿಂಗ್ಸು ನಮಗೆ ಸಂಜೆ 6 ಗಂಟೆಗಿತ್ತು. ನಾವು ಬೇಗನೆ ಹೋಗೋಣ ಅಂತ 1 o'clockಗೆಲ್ಲ ದರ್ಶನ ಕ್ಯೂಗೆ ಜಾಯ್ನ್ ಆಗಿದ್ದೀವಿ ಫ್ರೆಂಡ್ಸ್. ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಾನು ಫೋನ್ ಎತ್ತಿಡಬೇಕು, ಹಾಗಾಗಿ ಲಾಸ್ಟು ವೀಡಿಯೋ ಕ್ಲಿಪ್ ತೊಗೊಂಡು ನಾನು ಫೋನ್ನ ಕೌಂಟರಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಫೈನಲಿ ನಾವು ದರ್ಶನ ಎಲ್ಲ ಮುಗಿಸಿ ವಾಪಸ್ ಬರೋ ಅಷ್ಟೊತ್ತಿಗೆ 4 o'clock ಆಯಿತು. ನಾನು ಫೋನ್ನ ಅಲ್ಲೇ ಕೌಂಟರಲ್ಲಿ ಇಡಬೇಕಾಯಿತು. ಅಲ್ಲಿಂದ ಒಳಗೆ ತಗೊಂಡೋಗಂಗಿಲ್ಲ, ಫೋನ್ ಅಲ್ಲೋ ಇಲ್ಲ. ಹಾಗಾಗಿ ದರ್ಶನ ಅರ್ಧವರ್ಗ ತಗೊಂಡೋಗಿ ಅದಕ್ಕೆ ಲಾಸ್ಟ್ ವೀಡಿಯೋ ತಗೊಂಡಾದ್ಮೇಲೆ ಕೌಂಟರಲ್ಲಿ ಇಟ್ಟಿದ್ವಿ. ಈ ಆಂಜನೇಯ ಸ್ವಾಮಿಯಿಂದ ಸ್ಟ್ರೈಟು ಅಲ್ಲಿ ಬೋರ್ಡ್ ಇದೆ ಲಗೇಜ್ ಕೌಂಟರ್ಗೆ ದಾರಿ ಅಂತ. ಅಲ್ಲಿ ನಾವು ಸ್ಟ್ರೈಟ್ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಫ್ರೀ ಲಗೇಜ್ ಕೌಂಟರ್ ಮತ್ತು ಮೊಬೈಲ್ ಕೌಂಟರ್ ಸಿಗುತ್ತೆ. ಅಲ್ಲಿ ನಾವು ಫೋನ್ ಎತ್ಕೋಬೋದು ಫ್ರೆಂಡ್ಸ್ ನಾವು ದರ್ಶನ ಎಲ್ಲ ಮುಗಿಸ್ಬರೋ ಅಷ್ಟೊತ್ತಿಗೆ 4 o'clock ಆಗಿತ್ತು. ಬಂದಾದಮೇಲೆ ಫೋನೆಲ್ಲ ಎತ್ಕೊಂಡು ಮತ್ತೆ ಈಚೆ ಬಂದು ವೀಡಿಯೋ ಎಲ್ಲ ತಗೊಳ್ಳೋಣ ಅಂತ ಈಚೆ ಬಂದು ನೋಡಿ. ಅಲ್ಲಿ ಈವ್ನಿಂಗ್ ಆಗಿತ್ತು, ಆದರೂ ಎಷ್ಟು ಜನ ಇದ್ದರು ಅಂತವ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ಹತ್ರ ಇದು ಅಖಂಡ ಪೂಜೆ ಮಾಡುವಂಥ ಜಾಗ. ನಾನು ಯಾವಾಗಲೂ ಸ್ಟ್ರೈಟ್ ಅವರೆಲ್ಲ ಪೂಜೆ ಮಾಡ್ತಿದ್ದಾರಲ್ಲ ಅಲ್ಲಿಂದ ತೋರಿಸ್ತಾ ಇದ್ದೆ. ಇವತ್ತು ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ ಪೂಜೆ ಮಾಡೋ ಜಾಗ ಅಂತ. ಆಮೇಲೆ ಇದು ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಿಂತ್ಕೊಂಡು ತಗೊಂಡಿರೋವಂಥ ವೀಡಿಯೋ ಎಷ್ಟು ಚೆನ್ನಾಗಿದೆ ನೋಡಿ. ದೂರದಿಂದ ದೇವಸ್ಥಾನ ಸಂಜೆ ಹೊತ್ತಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಫ್ರೆಂಡ್ಸ್ ನಮಗೆ ಇನ್ನೊಂದು ದರ್ಶನ ಬಂದು ರಾತ್ರಿ 10 ಗಂಟೆಗೆ ಇದೆ ಇದೇ ದಿನನೇ. ಹಾಗಾಗಿ ನಾವು ಬೇಗ ಹೋಗಬೇಕು ದರ್ಶನಕ್ಕೆ. ಮತ್ತೆ ಹೋಗಿ ನಾನು ದರ್ಶನದಿಂದ ಈಚೆ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದರೆ ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆ ವೀಡಿಯೋನ ಎಲ್ಲರೂ ಕೊನೆವರೆಗೆ ನೋಡ್ತಾ ಇರಿ. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂಷನ್ ವ್ಲಾಗು. ನಿನ್ನೆ ನಾವು ಮತ್ತೆ ಸಂಜೆ ನೈಟ್ 8 ಗಂಟೆ ಹಂಗೆ ಹೋದ್ವಿ ದರ್ಶನಕ್ಕೆ. SST ಟೋಕನ್ದು ನಮಗೆ ದರ್ಶನ ಆಗಿದ್ದು ಬಂದು 11 o'clock ಆಯಿತು, ಅಂದರೆ ಒಂದು 4 hour ಆಯಿತು. ಮಧ್ಯಾಹ್ನ 300 ರೂಪಾಯಿ ಟಿಕೆಟ್ ದರ್ಶನಕ್ಕೆ ಹೋದಾಗ, ಅಂದರೆ ಕಂಪಾರ್ಟ್ಮೆಂಟಲ್ಲಿ ಕೂಡ ಹಾಕಿರಲಿಲ್ಲ. ಈ ಸಂಜೆ SST ಟೋಕನಿಗೆ ಹೋದಾಗ ಸ್ವಲ್ಪ ಹೊತ್ತು ಕೂಡ ಹಾಕಿದ್ರು. ಹಾಗಾಗಿ ದರ್ಶನ ಆಗೋದು ಒಂಚೂರು ಲೇಟ್ ಆಯಿತು ಫ್ರೆಂಡ್ಸ್. ಆದರೂ 2 ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಾಮಿನ ಹತ್ರದಿಂದ ನೋಡಿದಷ್ಟೇ ಫೀಲ್ ಆಯಿತು. ಅದು ನಾವು 2 ದರ್ಶನ ಅಂದರೆ ಫುಲ್ಲು ಖುಷಿ ಆಯಿತು. 2 ಸರಿ ನೋಡಿ ತುಂಬ ಕಣ್ಣು ತುಂಬಿಸ್ಕೊಂಡ್ವಿ. ಆದರೂ ಸ್ವಾಮಿನ ಎಷ್ಟೇ ಸರಿ ನೋಡಿದ್ರು ನೋಡ್ತಾನೆ ಇರಬೇಕು ಅನ್ನೋದು ನಮ್ಮ ವೆಂಕಟೇಶ್ವರ ಸ್ವಾಮಿಯವರ
ಒಂದು ವಿಶಿಷ್ಟ ರೂಪ. ಹಾಗಾಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಹಾಗಾಗಿ ನಿನ್ನೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ ಅಂದು ಇವಾಗ ಕಾಯಿ ತೊಗೊಳ್ಳೋ ಕೌಂಟರ್ ಹತ್ರ ಬಂದು ಕಾಯಿ ಮತ್ತು ಕರ್ಪೂರನ ತೊಗೊಂಡ್ವಿ ಫ್ರೆಂಡ್ಸ್. ಇಲ್ಲಿ ಕಾಯಿ, ಕರ್ಪೂರ ಆ್ಯಂಡ್ ಊದ್ಬತ್ತಿ ಕೊಡ್ತಾರೆ ಫ್ರೆಂಡ್ಸ್. ಅದೆಲ್ಲ ತೊಗೊಂಡು ನಾವು ನೆಕ್ಸ್ಟ್ ಅಖಂಡ ಪೂಜೆ ಮಾಡೋ ಹತ್ರ ಬಂದ್ವಿ. ಅಖಂಡ ಪೂಜೆ ಹತ್ರ ಬಂದು ಕರ್ಪೂರ ಎಲ್ಲ ಹಚ್ಚಿ ಊದ್ಬತ್ತಿ ಬೆಳಗಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಮುಂದಿನ ಸರಿ ದರ್ಶನ ಕೊಡಪ್ಪ ಅಂತ ಬೇಡ್ಕೊಂಡು ನಾವು ನೆಕ್ಸ್ಟು ಅಲ್ಲೇ ಆಂಜನೇಯ ಸ್ವಾಮಿ ಹತ್ರ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಊಟದ ಹತ್ರ ಬಂದ್ವಿ ಫ್ರೆಂಡ್ಸ್. ಊಟ ಮಾಡ್ಕೊಂಡಿರಲ್ಲ ಅಂದ್ಬಿಟ್ಟು ಊಟದ ಹತ್ರ ಬಂದ್ವಿ. ಇದು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಅಂತ ದೇವಸ್ಥಾನದ ಪಕ್ಕನೇ ಇದೆ. ಅಂದರೆ ವರಹಾಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರಿಂದ ಸ್ಟ್ರೈಟಾಗಿ ನೋಡಿದ್ರೆ ಕಾಣುತ್ತೆ ನಮಗೆ ಊಟದ ಹಾಲು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಅಂತ. ನೋಡಿ ಫ್ರೆಂಡ್ಸ್, ಪೇಂಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಊಟಕ್ಕೆ ಬಂದ್ವಿ, ಎಲ್ಲ ರೆಡಿ ಮಾಡಿದ್ರು. ಪಾಯಸ ಮತ್ತು ಪಲ್ಯ ಮತ್ತು ಚಟ್ನಿ ಎಲ್ಲ ಹಾಕಿ ರೆಡಿ ಮಾಡಿದರು. ಊಟ ಅನ್ನ ಸಾಂಬಾರು ಎಲ್ಲ ಕೊಟ್ಟಿದ್ರು ಫ್ರೆಂಡ್ಸ್, ಚೆನ್ನಾಗಿತ್ತು. ಬಟ್ ವಿಡಿಯೋ ತಕ್ಕೊಳ್ಳೋಕ್ಕೆ ಅವರು ಬಿಡ್ತಿರ್ಲಿಲ್ಲ, ಹಾಗಾಗಿ ನಾನು ಎಷ್ಟು ಸಿಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೇನು ದರ್ಶನ ಎಲ್ಲ ಮುಗೀತು, 2 ಸರಿ ದರ್ಶನ ಆಗಿದ್ದಾಯಿತು. ಇನ್ನೂ ಟೈಮ್ ಇತ್ತಲ್ವಾ ಅಂತ 6 ಪ್ಲೇಸ್ ನೋಡೋಕ್ಕಂತ ಹೋಗಿದ್ವಿ. ಬಸ್ಸಲ್ಲಿ ಒಬ್ಬರಿಗೆ 120 ರೂಪೀಸ್ ಆಗುತ್ತೆ. ಫಸ್ಟ್ ನಾವು ಇಳ್ಕೊಂಡು ನೋಡಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅಂದರೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣನ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಆರ್ಚ್ ಈ ಥರ ಇದೆ. ಒಳಗಡೆ ನಡ್ಕೊಂಡು ಹೋಗಬೇಕು, ಸ್ವಲ್ಪ ಸ್ಟೆಪ್ಸ್ ಹತ್ತಿ. ಇದಕ್ಕೆ ಎಂಟ್ರಿ ಫೀಸ್ ಇದೆ, ಒಬ್ಬರಿಗೆ 5 ರೂಪೀಸ್ ಆಗುತ್ತೆ. ಟಿಕೆಟ್ ತೊಗೊಂಡು ಹೋಗೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಬಾವಾಜಿದು ಸಮಾಧಿ ಕೂಡ ಇದೆ, ಹಂಗೆ ನೋಡ್ಕೊತ ಬರ್ಬೋದು. ನೋಡಿ, ಅಲ್ಲೇ ಮಂಟಪ ಕಾಣಿಸ್ತಿದೆಯಲ್ಲ, ಅದೇ ಬಾವಾಜಿ ಮಠ. ಅಲ್ಲಿ ಒಂದು ರೌಂಡ್ ಹೊಡೆದು ಬಾವಾಜಿ ಸಮಾಧಿ ಕೈ ಮುಗಿಬಿಟ್ಟು ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಬರ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ದೇವಸ್ಥಾನ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಈಗ 6 ಪ್ಲೇಸಲ್ಲಿ ಇದು ಕೂಡ ಒಂದಾಗಿರುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಆಂಜನೇಯ ಸ್ವಾಮಿ ಮೂರ್ತಿ ಯಾವ ಥರ ಇದೆ ಅಂತ ಅಲ್ಲಿ ಕಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಆಕಾಶಗಂಗಾ ಹತ್ರ. ಆಕಾಶಗಂಗಾದಲ್ಲಿ ಬಾಲಾಂಜನೇಯ ಮತ್ತು ಆಂಜನಾ ದೇವಿಯದ್ದು ದೇವಸ್ಥಾನ ಇದೆ. ಮತ್ತು ಒಂದು ಸಣ್ಣದಾಗಿ ವಾಟರ್ ಫಾಲ್ಸ್ ಕೂಡ ಹರಿತಾ ಇರುತ್ತೆ, ಅದನ್ನು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಇದು ಕೂಡ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡಿ, ಇವಾಗ ಕೆಳಗಡೆಯಲ್ಲಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ ಎಲ್ಲ ಐತೆ, ಶ್ರೀ ಆಂಜನಾ ದೇವಿ ಬಾಲಾಂಜನೇಯ ಟೆಂಪಲ್ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಾಟರ್ ಫಾಲ್ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಈ ಥರ ನೇಚರ್ ವ್ಯೂಸ್ನ ನೋಡೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ವಾಟರ್ ಫಾಲ್ಸ್ ಮಾತ್ರ ಜೋರಾಗಿ ಚೆನ್ನಾಗಿ ಹರಿತಾ ಇತ್ತು. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಪಕ್ಕ ಹರಿತಿರೋದು. ತುಂಬಾ ಚೆನ್ನಾಗಿದೆ. ಇನ್ನೊಂಚೂರು ಕೆಳಗಡೆ ಹೋದರೆ ನಾವು ತಲೆ ಮೇಲೆಲ್ಲ ನೀರು ಹಾಕ್ಕೊಬರ್ಬೋದು. ಅಲ್ಲಿ ವಿಡಿಯೋ ತೊಗೊಳಕ್ಕೆ ಬಿಡಲಿಲ್ಲ ಜನ, ತುಂಬಾ ರಶ್ ಇತ್ತು. ನಾನು ಹಂಗಾಗಿ ಇಲ್ಲೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ವಾಟರ್ ಫಾಲ್ ಇದೆ ಅಂತ. ವಾಟರ್ ಫಾಲ್ ಇಲ್ಲೂ ಇದೆ. ಮತ್ತು ಪಾಪ ವಿನಾಶಮಲ್ಲಿ ನೀರು ಮೇಲಿಂದ ಫ್ಲೋ ಆಗುತ್ತೆ. ಇದು ಇಲ್ಲಿ ಬಂಡೆಗಳ ಮಧ್ಯೆಯಿಂದ ಫ್ಲೋ ಆಗ್ತಿದೆ ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಪಾಪ ವಿನಾಶಮ್ಮ ಹತ್ರ. ಈ ಪಾಪ ವಿನಾಶಮ್ಮಲ್ಲಿ ಏನು ವಿಶೇಷ ಅಂದರೆ, ಏನಕ್ಕೆ ಬರ್ತಾರೆ ಇಲ್ಲಿಗೆ ಅಂದರೆ, ನಾವು ನಮಗೆ ಗೊತ್ತಿಲ್ದಂಗೆ ಏನೇನು ಪಾಪದ ಕೆಲಸ ಏನೋ ಆಗಿರುತ್ತಲ್ಲ, ಅದನ್ನೆಲ್ಲ ಕಳ್ಕೊಳ್ಳೋಕ್ಕೆ ಒಂದು ಇದರಿಂದ ಗೋಡೆ ಥರ ಮಾಡಿದ್ದಾರೆ. ಅಂದರೆ ಅದರಿಂದ ನೀರು ಬರ್ತಾ ಇರುತ್ತೆ, ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ನೀರಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋದೊಂದು ನಂಬಿಕೆಯಿಂದ ಜನ ಪಾಪ ವಿನಾಶಂಗೆ ಬರ್ತಾರೆ. ನೋಡೋಕ್ಕೂ ಪ್ಲೇಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ತರಹೇವಾರಿ ಅಂಗಡಿಗಳಿದೆ. ನೀವೇನಾದ್ರು ಶಾಪಿಂಗ್ ಮಾಡೋಂಗಿದ್ರೆ ಇಲ್ಲೂ ಕೂಡ ಶಾಪಿಂಗ್ ಎಲ್ಲ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ಹೋಗೋಣ.
ಇವಾಗ ಏನು ನೋಡ್ತಿದ್ದೀರಲ್ಲ ಇದೇ ಪಾಪ ವಿನಾಶಮ್ ಅಂತ ನೋಡಿ. ಅಲ್ಲಿ ನೆಲ್ಲಿ ಥರ ಎಲ್ಲ ಮಾಡಿದ್ದಾರೆ, ಅಂದರೆ ಮೇಲಿಂದ ಬರ್ತಿದೆ ನೀರು. ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಪಾಪ ವಿನಾಶಮ್ನಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಇಲ್ಲಿ ಜನ ಬಂದು ಸ್ನಾನ ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನಾವು ಕೂಡ ನೀರು ತೊಗೊಂಡು ತಲೆ ಮೇಲೆಲ್ಲ ಹಾಕ್ಕೊಂಡು ನಮ್ಮ ಪಾಪ ಕರ್ಮ ಎಲ್ಲ ಕಳೆಯಪ್ಪ ಅಂತ ದೇವರನ್ನ ಬೇಡಿಕೊಂಡು ನಾವು ನೆಕ್ಸ್ಟ್ ಬಂದಿತ್ತು ಇದು ಶ್ರೀವಾರಿ ಪಾದಾಲ ಹತ್ರ. ಇಲ್ಲಿ ಸ್ವಾಮಿಯವರ ಪಾದ ಇದೆ, ಹಾಗಾಗಿ ಎಲ್ಲ ಜನ ನೋಡೋಕ್ಕೆ ತುಂಬ ಜನ ಬರ್ತಾರೆ ನೋಡಿ. ಇಲ್ಲೂ ನಾವು ಹೋದಾಗಲೂ ತುಂಬ ಜನ ಇದ್ದರು. ಸ್ಟೆಪ್ಸು ಒಂದು 10-50 ಇರ್ಬೋದು. 50 ಮೆಟ್ಲು ಹತ್ತಿದ್ರೆ ನಮಗೆ ಸ್ವಾಮಿಯವರ ಪಾದ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೂ ನೇಚರ್ ವ್ಯೂ ಬೇಸ್ ಚೆನ್ನಾಗಿದೆ ಅಂತ, ಹಾಗಾಗಿ ಲೈನಲ್ಲಿ ಇಷ್ಟು ಜನ ನಿಂತ್ಕೊಂಡಿದ್ರು. ನಿಧಾನಕ್ಕೆ ಮೂವ್ ಆಗ್ತಾಯಿತ್ತು ಲೈನು ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಕಾಣುತ್ತೆ. ಹಾಗೆ ಇದು ನೋಡಿ ಇದೇ ಶ್ರೀವಾರಿ ಪಾದ. ಅವನು ಜಾಸ್ತಿ ವೀಡಿಯೋ ತೊಗೊಳಕ್ಕೆ ಬಿಡಲೇ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ. ನೆಕ್ಸ್ಟ್ ಅಲ್ಲೇ ಇರುವಂಥ ಈ ಮರಗಳದ್ದು ನೇಚರ್ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಶಿಲಾತೋರಣ ಆ್ಯಂಡ್ ಚಕ್ರತೀರ್ಥಮ್ಗೆ. ಇದೆರಡು ಪ್ಲೇಸ್ ಕೂಡ ಒಂದೇ ಕಡೆ ಇರೋದ್ರಿಂದ ನಾವು ಎರಡನ್ನೂ ಒಟ್ಟಿಗೆ ಒಂದೇ ಟೈಮಲ್ಲಿ ಕವರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಫಸ್ಟ್ ಸಿಗೋದು ನಮಗೆ ಶಿಲಾತೋರಣ ನೋಡಿ. ಶಿಲಾತೋರಣ ಅಂದರೆ ಕಲ್ಲು ಬಂಡೆಯಲ್ಲೇ ತೋರಣ ಥರ ಡಿಸೈನ್ ಆಗಿ ಅದು ಮೂಡಿ ಬಂದಿದೆ, ಹಾಗಾಗಿ ಅದನ್ನ ಶಿಲಾತೋರಣ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ಇಲ್ಲೂ ತುಂಬ ಅಂದರೆ ಸ್ವಲ್ಪ ಜನ ಇರ್ತಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ, ಆರಾಮಾಗಿ ನೋಡ್ಬೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನೇಚರ್ ವ್ಯೂಸ್ ಎಲ್ಲ ಸಖತ್ತಾಗಿದೆ. ಇಲ್ಲಿ ಬಂದರೂ ಆರಾಮಾಗಿ ಪಾರ್ಕ್ ಎಲ್ಲ ಇದೆ, ಪಾರ್ಕ್ ಎಲ್ಲ ನೋಡ್ಕೋಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಿಂಗೆ ಏನೇನಿದೆ ಅಂತ ನೋಡೋಣ. ಫ್ರೆಂಡ್ಸ್ ಇನ್ನೇನು ಸ್ವಾಮಿ ದರ್ಶನ ಎಲ್ಲ ಆಯಿತು. ಇಲ್ಲೂ 6 ಪ್ಲೇಸ್ ಎಲ್ಲ ಕಂಪ್ಲೀಟಾಗಿ ನೋಡಿದ್ವಿ, ಜಾಪಲ್ಲಿ ಒಂದು ಬಿಟ್ಟು. ಹಾಗಾಗಿ ಈಗ ನಾವು ತಿರುಮಲದಿಂದ ಹೊರಡ್ತಿದ್ದೀವಿ ಫ್ರೆಂಡ್ಸ್. ಇಲ್ಲಿ ತಿರುಮಲಕ್ಕೆ ಬಂದು ಅಲ್ಲಿಂದ ನಾವು ಕೆಳಗಡೆ ತಿರುಪತಿಗೆ ಹೋಗೋ ಬಸ್ ಹತ್ತಿದ್ದೀವಿ ಫ್ರೆಂಡ್ಸ್. ಇಲ್ಲೇನು ಕಾಣಿಸ್ತಿದೆಯಲ್ಲ ಇದು ಹೊಸ್ದಾಗಿ ಮಾಡಿರೋ ವೆಂಕಟಾದ್ರಿ ನಿಲಯ. ಇಲ್ಲೂ ಸೇಮ್ ಮಾಧವ ನಿಲಯಮಲ್ಲಿ ಯಾವ್ಯಾವ ಥರ ಫೆಸಿಲಿಟಿ ಇದೆಯೋ ಅದೇ ಥರ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಮಾಧವ ನಿಲಯಂ ಬಿಟ್ಟರೆ ವೆಂಕಟಾದ್ರಿ ನಿಲಯಕ್ಕೆ ಬಂದರೆ ತುಂಬಾ ಚೆನ್ನಾಗಿದೆ. ಲಿಫ್ಟ್ ಕೂಡ ಇದೆ, ಅಲ್ಲೂ ಕೆಳಗೆ ಊಟ ಎಲ್ಲ ಕೊಡ್ತಾರೆ. ಮುಡಿ ತಗ್ಸೋ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಎಲ್ಲರೂ ಬಂದರೆ ಒಂದ್ಸರಿ ವೆಂಕಟಾದ್ರಿ ನಿಲಯಗೂ ಹೋಗಿ ಸ್ಟೇ ಮಾಡಿ ಫ್ರೆಂಡ್ಸ್. ಅಲ್ಲೂ ಚೆನ್ನಾಗಿದೆ. ರೂಮ್ ಸಿಗಲ್ಲ ಅಲ್ಲಿ, ಓನ್ಲಿ ಲಾಕರ್ಸ್ ಅಷ್ಟೇ. ಲಾಕರ್ಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ತಿರುಮಲದಲ್ಲಿ ಸ್ವಾಮಿ ದರ್ಶನ ಮಾಡಿ ಆ್ಯಂಡ್ 6 ಪ್ಲೇಸ್ನೂ ಕಂಪ್ಲೀಟಾಗಿ ನೋಡಿಕೊಂಡು ನಾವು ಈಗ ಕೆಳಗಡೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಪದ್ಮಾವತಿ ಅಮ್ಮನ ದರ್ಶನ ಮಾಡಿ ನಂತರ ಗೋವಿಂದರಾಜ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ನಮ್ಮ ಊರು ಕಡೆಗೆ ಹೋಗ್ತೀವಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಪದ್ಮಾವತಿ ಅಮ್ಮನ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವೀಡಿಯೋನ ಕೊನೆವರೆಗೂ ನೋಡ್ತಾ ಇರಿ.
ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ತಿರುಚನೂರು ಪದ್ಮಾವತಿ ಅಮ್ಮನ ದೇವಸ್ಥಾನ. ಇಲ್ಲಿಗೆ ಬರಬೇಕಂದ್ರೆ ನಾವು ತಿರುಪತಿ ಬಸ್ ಸ್ಟ್ಯಾಂಡಿಗೆ ಬಂದು ತಿರುಚನೂರು ಅಂತ ಬಸ್ ಇರುತ್ತೆ, ಅಲ್ಮೇಲ್ ಮಂಗಪುರ ಅಂತಲೂ ಬೋರ್ಡ್ ಇರುತ್ತೆ. ಆ ಬೋರ್ಡ್ ಇರೋ ಅಂಥ ಬಸ್ಗೆ ಕೇಳಿಕೊಂಡು ನಾವು ಹತ್ತಿದ್ರೆ ತಿರುಪತಿಯಿಂದ ತಿರುಚನೂರಿಗೆ ಒಬ್ಬೊಬ್ಬರಿಗೆ 20 ರೂಪೀಸ್ ಚಾರ್ಜ್ ತೊಗೊತಾರೆ, ಗೌರ್ಮೆಂಟ್ ಬಸ್ಸಲ್ಲಿ, ಪ್ರೈವೇಟ್ ಬಸ್ಸಲ್ಲಿ. ಹಂಗೆ ಬರ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪದ್ಮಾವತಿ ಅಮ್ಮಂದು. ಇಲ್ಲೂ ಕೂಡ ದರ್ಶನ ಬೇಗ ಆಗುತ್ತೆ ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಹತ್ರ. ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 7 ಆಯಿತು. ಪದ್ಮಾವತಿ ಅಮ್ಮನ ದೇವಸ್ಥಾನ ಎಲ್ಲ ಫುಲ್ಲು ಕಂಪ್ಲೀಟಾಗಿ ನೋಡಿಕೊಂಡು ವಿಡಿಯೋ ಎಲ್ಲ ತೊಗೊಂಬರೋ ಅಷ್ಟೊತ್ತಿಗೆ ಅಲ್ಲಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಆನಂತರ ನಮ್ಮದು ಒಂದು ಗೋಬಿ ರೈಸ್ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಗೋಬಿ ರೈಸ್ ತೊಗೊಂಡು ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನು ಗೋವಿಂದರಾಜ ಸ್ವಾಮಿ ದರ್ಶನ ಎಲ್ಲ ಮುಗೀತು, ಎಲ್ಲ ತೊಗೊಂಡು ಈಗ ನೆಕ್ಸ್ಟ್ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಫ್ರೆಂಡ್ಸ್. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇದೇ ಚಿಕ್ಕಮಂಗ್ಳೂರು ಟ್ರೈನು. ಅಂದರೆ ಇದು ಡೈರೆಕ್ಟ್ ನಮ್ಮ ತಿಪ್ಟೂರಿಗೆ ಬರುತ್ತೆ ತಿರುಪತಿಯಿಂದ. ಇದು ಬಂದು ನೈಟ್ 9 ಗಂಟೆಗೆ ಹೊರಡುತ್ತೆ ತಿರುಪತಿಯಿಂದ. ತಿಪ್ಟೂರಿಗೆ ಬೆಳಗಿನ ಜಾವ 5 ಗಂಟೆಗೆಲ್ಲ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಫ್ರೆಂಡ್ಸ್.